ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಮಿತ್ರ ಜೆ ಕೆ ಕ್ಲಾಸಸ್. ನೆಕ್ಸ್ಟ್ ಹೊಸ ಸ್ಟೋರಿ ಯಾವುದಪ್ಪ ಅಂತಂದರೆ ದ ಥರ್ಸ್ಟಿ ಕ್ರೋ. ಈ ಕಥೆಯ ನೀತಿ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು ನೋಡ್ರಿ. ಇದು ಸಿಂಪಲ್ ಆಗಿರಪ್ಪ ಅಂತಂದರೆ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಕಥೆ ಇದೆ. ಇದು ಕಾಗಿದು, ಹೌದಾ? ಕಾಗಿಗೆ ಏನಪ್ಪ ಅಂದರೆ ನೀರಡಿಕೆ ಆಗಿರ್ತದೆ ಬೇಸಿಗೆ ಸಂದರ್ಭದಲ್ಲಿ. ಅದೇನಪ್ಪ ಅಂದರೆ ನೀರನ್ನು ಹುಡುಕಾಡ್ಕೊಂಡು ಹೋಗಿರ್ತದೆ, ಹೌದಾ? ಭಾಳಷ್ಟು ನೀರಡಿಕೆ ಆಗಿರ್ತದೆ, ಹುಡುಕಾಡ್ಕೊಂಡು ಹೋಗ್ತಿರ್ತದೆ, ಹೌದಾ? ಅಲ್ಲಿ ಹೋದಾಗ ಏನಪ್ಪ ಅಂತಂದರೆ ಹುಡುಕಾಡ್ಕೋತ ಹೋದಾಗ ಅಟ್ ಲಾಸ್ಟಿಗೆ ಏನಪ್ಪ ಅಂತಂದರೆ ಒಂದು ಗಡಿಗೆ ಸಿಗ್ತದೆ. ಹೌದಾ? ಗಡಿಗೆಯಲ್ಲಿ ಏನಪ್ಪ ಅಂದರೆ ಸ್ವಲ್ಪ ನೀರು ಇರ್ತದೆ, ಹೌದಾ? ಸ್ವಲ್ಪ ನೀರಿನ ಅದಕ್ಕೆ ನೆಲ್ಕಂಗಿಲ್ಲ. ಅದಕ್ಕೇನು ಮಾಡ್ತಪ್ಪ ಅಂದರೆ ವಿಚಾರ ಮಾಡಿ ಏನಪ್ಪ ಅಂದರೆ ಸಣ್ಣ 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 ಕಲ್ಲುಗಳು ತಂದಕ್ಕೆ ಒಳಗೆ ಹಾಕ್ತದೆ. ಹಾಕಿ ಏನಪ್ಪ ಅಂದ್ರೆ ಹಾಕಿದ ಬಳಿಕ ನೀರೆಲ್ಲ ಮೇಲೆ ಬರ್ತಾವೆ, ನೀರು ಕುಡಿದಕ್ಕೆ ಹೋಗಿಬಿಡ್ತದೆ, ಹೌದಾ? ಇಷ್ಟು ಏನಪ್ಪ ಅಂದರೆ ಇದು ಈ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಇರ್ತಕ್ಕಂಥದ್ದು ಒಂದು ಸ್ಟೋರಿ ಅದ. ಈಗ ಇಂಗ್ಲೀಷ್ನಲ್ಲಿ ಯಾವ ರೀತಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು, ಸ್ಟೋರಿ ಕನ್ನಡದಾಗ ಇದ್ದಿದ್ದು ಇಂಗ್ಲೀಷ್ನಲ್ಲಿ ಯಾವ ರೀತಿ ಅಪ್ಪ ಅಂತಂದರೆ ಹೇಳ್ಬೋದಪ್ಪ ಅಂದರೆ ಭಾಳಷ್ಟು ವರ್ಡ್ಸ್ಗಳು ಹೆಂಗೆ ನೆನಪಿರ್ತಾವೆ ಅಂತಂದರೆ ಕಥೆ ಮುಖಾಂತರ ನಮ್ಗೆ ವರ್ಡ್ಸ್ಗಳು ತಲೆ ಇಳ್ಕೊಂಡಿರ್ತಾವೆ. ಜಾಸ್ತಿ ನೆನಪಿರೋದು ಏನಪ್ಪ ಅಂದರೆ ಕತೆಗಳು ನೆನಪಿರ್ತಾವೆ ನಮಗೆ, ಹೌದಾ? ಕಾಗಿದಾಲಿ, ಗುಬ್ಬಿದಾಲಿ, ನಾಯಿದಾಲಿ, ಹೌದಾ? ಕೋಳಿಗಳಾಗಿರ್ಬೋದು, ಒಟ್ಟು ಪ್ರಾಣಿಗಳದ್ದು ನಮಗೇನಪ್ಪ ಅಂದರೆ ನೆನಪಲ್ಲಿ ಕೂತು ಬಿಡ್ತಾವೆ. ಆ ವರ್ಡ್ಸ್ಗಳನ್ನು ಬಳಸ್ಕೊಂಡೇವು ಅಂತಂದರೆ ಯೂಸ್ ಮಾಡ್ಕೊತ ಹೋದ್ರೆ ಪರ್ಫೆಕ್ಟಾಗಿ ನಮ್ಗೆ ವರ್ಡ್ಸ್ಗಳು ನೆನಪಿರ್ತಾವೆ. ನೋಡಿರಿ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು. ಒನ್ ಹಾಟ್ ಸಮ್ಮರ್ ಡೇ ಎ ಕ್ರೋ ವಾಸ್ ವೆರಿ ಥರ್ಸ್ಟಿ. ಹಿ ಫ್ಲೇವ್ ಹಿಯರ್ ಆ್ಯಂಡ್ ದೇರ್ ಸರ್ಚಿಂಗ್ ಫಾರ್ ವಾಟರ್. ಅದೇನಪ್ಪ ಅಂದರೆ ಫ್ಲೇವ್ ಅಂದರೆ ಹಾರಾಡೋದು, ಹೌದಾ? ಹಾರಾಡ್ಕೋತ ಹಿಯರ್ ಆ್ಯಂಡ್ ದೇರ್ ಅಂದರೆ ಇಲ್ಲಿ ಮತ್ತು ಅಲ್ಲಿ ಆ ಕಡೆ ಈ ಕಡೆ ಸರ್ಚ್ ಅಂದ್ರೆ ಹುಡುಕಾಡ್ಕೋತ ಹೋಗ್ತದೆ, ಏನು ನೀರನ್ನು ಹುಡುಕಾಡ್ಕೊಂಡು ಹೋಗ್ತಿರ್ತದೆ, ಹೌದಾ? ಆನ್ ಹಾಟ್ ಸಮ್ಮರ್ ಡೇ ಅಂದರೆ ಬೇಸಿಗೆಯ ಬಿಸಿಲಿನಲ್ಲಿ ಅಂತಂದಂಗೆ, ಹೌದಾ? ಅದು ಕ್ರೋ ಅಂತಂದ್ರೆ ಕಾಗೆ. ವಾಸ್ ವೆರಿ, ಅದಕ್ಕೆ ಭಾಳಷ್ಟು ನೀರಡಿಕೆ ಆಗಿತ್ತು, ಅವಾಗಾಗಿತ್ತು, ಈಗಲ್ಲ. ಎಟ್ ಲಾಸ್ಟ್ ಏನಪ್ಪ ಅಂತಂದರೆ ಕೊನೆಯದಾಗಿ ಅಂದಂಗೆ ಈ ಸಾ ಎ ಪಾಟ್ ವಿತ್ ಎ ಲಿಟಲ್ ವಾಟರ್ ಇನ್ಸೈಡ್. ಅದೇನು ನೋಡ್ತಪ್ಪ ಅಂದರೆ ಸಾ ಅಂದ್ರೆ ನೋಡು, ಪಾಟ್ ಅಂದರೆ ಗಡಿಗೆ, ವಿತ್ ಎ ಲಿಟಲ್ ವಾಟರ್ ಇನ್ಸೈಡ್, ಅದರೊಳಗಡೆ ಸ್ವಲ್ಪ ನೀರಿತ್ತು. ದ ಕ್ರೋ ಟ್ರೈಡ್ ಟು ಡ್ರಿಂಕ್. ಅದೇನಪ್ಪ ಅಂದರೆ ಭಾಳಷ್ಟು ಪಡ್ತು ಅಂದ್ರೆ ಕುಡಿಬೇಕಂತೇಳಿ, ಆದ್ರೂ ಕೂಡ ಅದಕ್ಕೆ ನೀರು ನೆಲಕಲಿಲ್ಲ. ಬಟ್ ದ ವಾಟರ್ ವಾಸ್ ಟೂ ಲೋ. ಭಾಳಷ್ಟು ನೀರೇನಪ್ಪ ಅಂದರೆ ಒಳಗಡೆ ಇತ್ತದು, ನೆಲಗ್ತಿರಲಿಲ್ಲ. ಟ್ರೈ ಮಾಡ್ತು, ಹೌದಾ? ಟ್ರೈ ಮಾಡಿತ್ತು ಅಂತಂದ್ರೂ ಕೂಡ ಅದಕ್ಕೆ ನೀರು ನೆಲಕಲಿಲ್ಲ. ಅದಕ್ಕೆ ಈ ಥಾಟ್ ಅಂದರೆ ಇದು ವಿಚಾರ ಮಾಡ್ತು, ಏನಪ್ಪ ಅಂದರೆ ಫಾರ್ ಎ ವೈಲ್, ಸ್ವಲ್ಪ ಹೊತ್ತು ಕೂತಲ್ಲಪ್ಪ ಅಂದರೆ ವಿಚಾರ ಮಾಡ್ತದೆ. ವಿಚಾರ ಮಾಡಿ ದೆನ್ ಹಿ ಪಿಕ್ಡ್ ಅಪ್ ಎ ಸ್ಮಾಲ್ ಸ್ಟೋನ್ ಆ್ಯಂಡ್ ಡ್ರಾಪ್ಡ್ ದೆಮ್ ಇನ್ ಟು ದ ಪಾಟ್. ದೆನ್ ಹಿ ಪಿಕ್ಡ್ ಅಪ್ ಸ್ಮಾಲ್ ಸ್ಟೋನ್ಸ್. ಏನಪ್ಪ ಅಂದರೆ ಪಿಕ್ ಅಂದರೆ ಐಕೊಂಡು ಬರ್ತದೆ, ಸಣ್ಣ 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 ಕಲ್ಲುಗಳು ಐಕೊಂಡು ಬರ್ತದೆ, ಸ್ಮಾಲ್ ಸ್ಟೋನ್ಸ್ ಅಂತೀವಿ ಅದಕ್ಕೆ. ಆ್ಯಂಡ್ ಡ್ರಾಪ್ಡ್ ಅಂದರೆ ಹಾಕೋದು, ಗಡಿಗೆ ಒಳಗೆ ಹಾಕಿಬಿಡ್ತದೆ. ಡ್ರಾಪ್ಡ್ ದ್ಯಾಮ್ ಇಂಟು ದ ಪಾಟ್. ಇಂಟು ಅಂದರೆ ಒಳಗಡೆ ಹಾಕೋದಕ್ಕೆ ಇಂಟು ದ ಪಾಟ್ ಅಂತೀವಿ ನಾವು. ನೆಕ್ಸ್ಟ್ ಸ್ಲೋಲಿ ದ ವಾಟರ್ ರೋಸ್ ಹೈಯರ್. ರೈಸ್ ರೋಸ್ ಪಾಸ್ಟ್ ಟೆನ್ಸ್, ಯಾವಾಗಲೂ ಪಾಸ್ಟ್ ಟೆನ್ಸ್ ಅದ ನೋಡ್ರಿ. ಸ್ಲೋಲಿ ಆಗಿ ನಿಧಾನವಾಗಿ ಏನಪ್ಪ ಅಂದರೆ ವಾಟರ್ ಮೇಲೆ ಬಂದುಬಿಡ್ತದೆ. ದ ಕ್ರೋ ಡ್ರಿಂಕ್ ಇದ್ದಿದೆ ಡ್ರ್ಯಾಂಕ್ ದ ವಾಟರ್ ಹ್ಯಾಪಿಲಿ ಆ್ಯಂಡ್ ಫ್ಲೇವ್ ಅವೇ. ಇವೆಲ್ಲ ವರ್ಬ್ಗಳು ಹೆಂಗವ ಅಂತಂದರೆ ಪಾಸ್ಟ್ ಟೆನ್ಸ್ದಾಗ ಇರ್ತಾವೆ ನೋಡ್ರಿ. ಕತೆ ಮುಗ್ದಿದ್ದಿರ್ತದೆ, ಅದನ್ನೆಲ್ಲ ಮುಗ್ದಿದ್ದೆಲ್ಲ ಏನಪ್ಪ ಅಂತಂದರೆ ಪಾಸ್ಟ್ ಟೆನ್ಸ್ದಾಗ ಹೇಳಬೇಕು. ಮೊರಲ್ ಸ್ಟೋರಿ ಏನಪ್ಪ ಅಂತಂದರೆ ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. ಮನಸ್ಸಿದ್ದಲ್ಲಿ ಏನಪ್ಪ ಅಂದರೆ ಮಾರ್ಗ ಸಿಗ್ತದ ಅಂತಂದಂಗೆ, ಮನಸ್ಸಿದ್ದರೆ ಮಾರ್ಗ. ಈ ಕಥೆಯ ನೀತಿ, ಮೊರಲ್ ಸ್ಟೋರಿ, ಹೌದಾ? ಇದು ಇದೇ ಥರ ಕ್ವಶನ್ ಯಾವ ರೀತಿ ನಾವು ರೈಸ್ ಮಾಡಬೇಕು ಅಂತಕ್ಕಂಥದ್ದು ನೋಡ್ರಿ. ಕ್ವಶನ್ ಹೆಂಗೆ ತೆಗಿಬೇಕು ಅಂತಕ್ಕಂಥದ್ದು ಇದೇ ಸ್ಟೋರಿ ಕೇಳಿದ್ರಿ. ಈಗ ಹೂ ವಾಸ್ 30 ಇನ್ ದ ಸ್ಟೋರಿ ಅಂತಂದರೆ ಎ ಕ್ರೋ. ವಾಟ್ ವಾಸ್ ದ ಕ್ರೋ ಸರ್ಚಿಂಗ್ ಫಾರ್. ಏನು ಹುಡುಕಾಡ್ತಾ ಇತ್ತು ಅಂದರೆ ವಾಟರ್. ವಾಟ್ ಡಿಡ್ ದ ಕ್ರೋ ಫೈಂಡ್ ಎಟ್ ಲಾಸ್ಟ್. ಏನು ಫೈಂಡ್ ಔಟ್ ಮಾಡ್ತಾ ಲಾಸ್ಟಿಗೆ? ಎ ಪಾಟ್ ವಿತ್ ಲಿಟಲ್ ವಾಟರ್ ಇನ್ಸೈಡ್. ವೈ ಕುಡಂಟ್ ದ ಕ್ರೋ ಡ್ರಿಂಕ್ ವಾಟರ್ ಎಟ್ ಫಸ್ಟ್. ಬಿಕಾಸ್ ದ ವಾಟರ್ ವಾಸ್ ಟೂ ಲೋ ಆಗಿತ್ತು. ನೋಡಿ ಕ್ವಶನ್ ಯಾವ ರೀತಿ ತೆಗಿಬೇಕು, ಆನ್ಸರ್ ಹೆಂಗೆ ಮಾಡ್ಬೇಕಂತಕ್ಕಂಥದ್ದು ಹೀಗೆ ಕಲೀರಿ. ನಾವು ಮಾತಾಡೋ ಮುಂದೆ ಇದೇ ಥರ ನಾವು ಕ್ವಶನ್ ಕೇಳ್ತೀವಿ, ಆನ್ಸರ್ನು ಮಾಡ್ತೀವಿ. ಅದಕ್ಕಾಗಿ ಒಂದು ಸ್ಟೋರಿ ಇತ್ತಂದ್ರೆ ಆ ಸ್ಟೋರಿಗೆ ನಾವು ಯಾವ ಥರ ಕ್ವಶನ್ ಮಾಡಬೇಕು, ಯಾವ ಥರ ಆನ್ಸರ್ ಮಾಡ್ಬೇಕಂತಕ್ಕಂಥದ್ದು ಕಲಿಬೇಕು ಮೊದಲು. ವಾಟ್ ಐಡಿಯಾ ಡಿಡ್ ದ ಕ್ರೋ ಗೆಟ್. ಅದಕ್ಕೇನು ಐಡಿಯಾ ಸಿಕ್ಕಿತ್ತು ಅಂತಂದರೆ ಟು ಪುಟ್ ಎ ಸ್ಮಾಲ್ ಸ್ಟೋನ್ ಇನ್ ಟು ದ ಪಾಟ್. ಇದು ಐಡಿಯಾ ಸಿಕ್ಕಿತ್ತು.
ವಾಟ್ ಹ್ಯಾಪಂಡ್ ವೆನ್ ದ ಕ್ರೋ ಡ್ರಾಪ್ಡ್ ಸ್ಟೋನ್ ಇನ್ ಟು ದ ಪಾಟ್. ಅವಾಗ ಒಳಗೆ ನೀರನ್ನ ಹಾಕಿದಾಗ ಏನಾಯ್ತಪ್ಪ ಅಂದ್ರೆ ದ ವಾಟರ್ ರೋಸ್ ಹೈಯರ್, ನೀರು ಮೇಲೆ ಬಂದುಬಿಡ್ತು ಅಂತಂದಂಗೆ. ಹೌ ಡಿಡ್ ದ ಕ್ರೋ ಫೀಲ್ ಆಫ್ಟರ್ ಡ್ರಿಂಕಿಂಗ್ ದ ವಾಟರ್. ಯಾವ ರೀತಿ ಫೀಲ್ ಆಯ್ತು ಅದಕ್ಕೆ, ಏನಪ್ಪ ಅಂದ್ರೆ ನೀರು ಕುಡಿದಾಗ ಅದಕ್ಕೆ ಸಂತೋಷ ಆಯಿತು, ಹ್ಯಾಪಿ. ವಾಟ್ ಈಸ್ ದ ಮೋರಲ್ ಆಫ್ ದ ಸ್ಟೋರಿ ಅಂತ ಕೇಳಿದ್ರೆ, ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ, ಮನಸ್ಸಿದ್ದರೆ ಮಾರ್ಗ. ಇದೇನಪ್ಪ ಅಂದ್ರೆ ವಾಟ್ ಈಸ್ ದ ಮೋರಲ್ ಆಫ್ ದ ಸ್ಟೋರಿ, ಕ್ವಶನ್ ಕೇಳ್ತಕ್ಕಂಥ ಒಂದು ವೇ, ಆನ್ಸರ್ ಮಾಡ್ತಕ್ಕಂಥ ಒಂದು ವೇ, ವಿಧಾನ. ಹೌದಾ, ಇದೇ ಥರ ನಾವು ಏನಪ್ಪ ಅಂದರೆ ಡೈಲಿ ಸ್ಟೋರಿ ಕ್ವಶನ್ ಆನ್ಸರ್ ಮಾಡ್ಕೊತ ಹೋದೇವಪ್ಪ ಅಂತಂದರೆ ಯಾವ ಥರ ಕ್ವಶನ್ ಕೇಳಬೇಕು, ಯಾವ ಥರ ಆನ್ಸರ್ ಮಾಡ್ಬೇಕಂತಕ್ಕಂಥದ್ದು ಡೈಲಿ ಲೈಫ್ನಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ. ಓಕೆನಾ. ಇಷ್ಟೊತ್ತು ಏನಪ್ಪ ಅಂತಂದರೆ ಇದೊಂದು ಸ್ಟೋರಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಸರಿಯಾಗಿರ್ತಕ್ಕಂಥ ಒಂದು ಸ್ಟೋರಿ ಮುಖಾಂತರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.